ಎಷ್ಟು ದಿನದಲ್ಲಿ ನೀವು ವೆಯ್ಟ್ ಲಾಸ್ ಆದ್ರಿ ಅಂತ ಆಲ್ಮೋಸ್ಟ್ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ DM ಮಾಡ್ತಿದ್ದಾರೆ ಭಾಳ ಜನ. ನನ್ನ ವಿಡಿಯೋ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜುಳಾ ನವಿ 97. ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತ ಅಂದರೆ, ಈಗಾಗಲೇ ನೀವು ತಮಿಳಿನಲ್ಲಿ ನೋಡಿರ್ತೀರ ನನ್ನ ವೆಯ್ಟ್ ಲಾಸ್ ಜರ್ನಿ. ನಾನು ಪ್ರೆಗ್ನೆನ್ಸಿ ಮುಂಚೆ ನಾನು ಈ ರೀತಿ ಇದ್ದೆ. ಕಾಣಿಸ್ತಿದೆನಾ ಚೆನ್ನಾಗಿ? ಈ ರೀತಿ ಇದೆ. ಇದು 7 ಮಂತ್ ಅನಿಸುತ್ತೆ, ಐ ಥಿಂಕ್. 7 ಮಂತ್ಸ್ ಈ ರೀತಿ ಇದ್ದೆ ನಾನು. ನೆಕ್ಸ್ಟು ಡೆಲಿವರಿ ಆದಮೇಲೆ ಎಷ್ಟು ವೆಯ್ಟ್ ಆದೆ ಅಂದರೆ, ಇಲ್ಲಿ ನೋಡ್ತಾ ಇರ್ಬೋದು, ಇದು ನಾನೇ. ಇಷ್ಟು ಫ್ಯಾಟು ನನ್ನ ಫೇಸ್ ಎಷ್ಟು ಚಬ್ಬಿ ಇದೆ, ಹಂಗೆ ನನ್ನ ಬಾಡಿ ಕೂಡ ಹಂಗೆ ಇರಿ ಇನ್ನೂ ನೋಡ್ತಾ ಇದ್ದೀರಲ್ಲ, ಇದು ನನ್ನ ಮಗಳ 1.5 ಇಯರ್ ಅನಿಸುತ್ತೆ. ಮೇ ಬಿ ಬರ್ತಡೇ ಮುಗಿದು ಫಂಕ್ಷನಿಗೆ ಹೋಗಿದ್ವಿ, ಆ ಫಂಕ್ಷನಲ್ಲಿ ತೆಗ್ದಿರೋದು. ನೀವು ನೋಡ್ತಾ ಇರ್ಬೋದು ನನ್ನ ಕೈ ಎಲ್ಲ ಎಷ್ಟು ದಪ್ಪ ಇದೆ, ಮತ್ತು ನನ್ನ ಬೆಳ್ಳಿ ಫ್ಯಾಟು, ನನ್ನ ಫೇಸ್ ಅಂತೂ ಎಷ್ಟು ದಪ್ಪ ಆಗಿದೆ ಅಲ್ವಾ. ಈ ರೀತಿಯಿಂದ ಇವಾಗ ಈ ರೀತಿ ಆಗಿದ್ದೀನಿ ಅಂದರೆ ಏನು ರೀಸನ್ ಅಂತ ಕೇಳ್ಬೋದಲ್ವ ನೀವು. ನಾನು ಯಾಕೆ ವೆಯ್ಟ್ ಲಾಸ್ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿದೆ ಅಂದರೆ, ಫಸ್ಟು ನನ್ನ ಮಗ ರೀಸನ್ನು. ಏನಕ್ಕಂದರೆ, ಮಮ್ಮಿ ನೀನು ಎಷ್ಟು ಚೆನ್ನಾಗಿದ್ದೆ ಮುಂಚೆ ಎಲ್ಲ, ಇವಾಗ ಯಾಕೆ ಇಷ್ಟು ದಪ್ಪ ಆಗಿದೆಯಾ, ನೀನು ತೆಳ್ಳಗಾದರೆ ತುಂಬ ಚೆನ್ನಾಗಿ ಕಾಣ್ತೀಯ ಅನ್ನೋ ರೀಸನ್. ಫಸ್ಟ್ ನನ್ನ ಮಗನೇ ಕಾರಣ ನನಗೆ ತೆಳ್ಳಗಾಗಬೇಕು ಅನ್ನೋ ಮೋಟಿವೇಶನ್. ನಾನು ಮಾಡಿದೆ 3 ಮಂತ್ಸ್ ಮಾಡಿದ್ದೀನಿ, ಆಮೇಲೆ ಡ್ರಾಪ್ ಮಾಡಿದ್ದೀನಿ. ಬಟ್ ಏನೇನೆಲ್ಲ ನಾನು ಯೂಟ್ಯೂಬ್ ನೋಡಿ, ಇನ್ಸ್ಟಾಗ್ರಾಮ್ ನೋಡಿ ಎಲ್ಲ ರೀತಿ ಟ್ರೈ ಮಾಡಿ ಇದೆಲ್ಲ ವರ್ಕ್ ಆಗಲ್ಲ ಅಂತ ಆದಮೇಲೆ ನನ್ನ ವೇನೆ ನಾನು ತೊಗೊಂಡು ಮಾಡಿದ್ದೆ. ಅದರಿಂದ ಸಕ್ಸಸ್ ಕೂಡ ಆಗಿದ್ದೀನಿ ನಾನು. ಆಲ್ಮೋಸ್ಟ್ ಒಂದು 25 kgs ಅಂದರೂ ಕಮ್ಮಿ ಆಗಿದ್ದೀನಿ ನಾನು. ಎಷ್ಟು ಮಂತಲ್ಲಿ, ಎಷ್ಟು ತಿಂಗಳಲ್ಲಿ ಅಂತಂದರೆ ವಿಡಿಯೋ ಕೊನೆಯಲ್ಲಿ ಥರ ನೋಡಿ ಹೇಳ್ತೀನಿ. ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಮಸ್ಟ್ ಆ್ಯಂಡ್ ಶುಡ್ ನನಗೆ ತುಂಬ ಹೆಲ್ಪ್ ಮಾಡಿದ್ದು ಅಂದರೆ ವಾಕಿಂಗ್. ಫಸ್ಟ್ ನಾನು 1 ಮಂತ್ 6000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದೆ. ಅದನ್ನ ಕಂಪ್ಲೀಟ್ ಮಾಡೋಕ್ಕೆ ತುಂಬ ಕಷ್ಟಪಡ್ತಿದ್ದೆ. 6000 ಸ್ಟೆಪ್ಸ್ ಡೈಲಿ, ಎಷ್ಟರ ಕಷ್ಟ ಆಗಲಿ 6000 ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ತಿದ್ದೆ. ನೆಕ್ಸ್ಟು ಊಟದಲ್ಲಿ ನನಗೆ ಕ್ರೇವಿಂಗ್ಸ್ ಜಾಸ್ತಿ, ಅದು ತಿನ್ನಬೇಕು ಇದು ತಿನ್ನಬೇಕು ಅದಂದರೆ ಅಷ್ಟು ಇಷ್ಟ. ಎಲ್ಲ ಥರ ಫುಡ್ಡು ನಾನು ಟ್ರೈ ಮಾಡ್ತೀನಿ. ವೆಜಿಟೇರಿಯನ್ ಓನ್ಲಿ, ನಾನ್ ವೆಜಿಟೇರಿಯನ್ ಅಲ್ಲ. ಎಲ್ಲ ತಿಂತಿದ್ದೆ, ಸ್ವೀಟ್ ಇನ್ಕ್ಲೂಡಿಂಗ್ ಖಾರ, ಸ್ಪೈಸಸ್, ಪಾನಿಪೂರಿ, ಗೋಬಿ ಎಲ್ಲ ತಿಂತಿದ್ದೆ. ಅದನ್ನೆಲ್ಲನೂ ಒಂದೇ ಸಲಿಗೆ ಕಟಾವು ಮಾಡೋಕ್ಕಾಗಲ್ಲ. ಡೇ ಬೈ ಡೇ ಈಗ ಪಾನಿಪುರಿ ತಿನ್ನಬೇಕಂದ್ರೆ ಅದರ ಆಪ್ಷನ್ಸ್ ನಾನು ಚುರುಮುರಿ ಆ ಥರ ನೋಡ್ತಿದ್ದೆ. ಕೆಲವೊಬ್ಬರು ವಿಡಿಯೋಗಳು ನೋಡಿ ತುಂಬ ಇನ್ಸ್ಪಿರೇಷನ್ಸ್ ಆಗಿ ಕೂಡ ನಾನು ಮಾಡಿದ್ದೀನಿ ಡಯಟಲ್ಲಿ, ನನಗೆ ಆ್ಯಡ್ ಮಾಡಿದ್ದೀನಿ. ಅದು ವರ್ಕ್ ಕೂಡ ಆಗಿದೆ. ಚಿಯಾ ಸೀಡ್ಸ್ ವಾಟರ್ ತೊಗೊತಿದ್ದೆ. ದಿನಕ್ಕೆ 3 ಲೀಟ್ರ್ ಫಸ್ಟಿಗೆ ತೊಗೊತಿದ್ದೆ. 3 ಲೀಟ್ರ್ ನೀರು. ಫಸ್ಟಿಗೆ 3 ಲೀಟ್ರ್ ಕುಡಿಯೋಕ್ಕೆ ಆಗ್ತಿರಲಿಲ್ಲ, ಯಾಕಂದರೆ ವಾಶ್ರೂಮಿಗೆ ಜಾಸ್ತಿ ಹೋಗಿ ಬರಬೇಕು ಅಂತ ಕುಡಿಲೇಬೇಕಲ್ಲ ಅಂತ ಕುಡಿತಿದ್ದೆ. ಅದು ನನಗೆ ಬಾಯಾರಿಕೆನೇ ಆಗ್ತಿದ್ದಿಲ್ಲ. 2 ಲೀಟ್ರ್, ಆಮೇಲೆ ಬರ್ತಾ 2 ಲೀಟ್ರ್ ಕುಡಿದೆ. ನೆಕ್ಸ್ಟ್ ಇವಾಗ ಕಂಪ್ಲೀಟಾಗಿ 3 ಲೀಟರ್ಸ್ ಡೈಲಿ ಕುಡಿತೀನಿ. 3 ಲೀಟರ್ಸ್ ವಾಟರು, 6000 ಸ್ಟೆಪ್ಸು. 1 ಮಂತ್ ನಾನು ಇದನ್ನೇ ಮಾಡಿರೋದು. ಮತ್ತು ಊಟದಲ್ಲಿ ಕಾರ್ಬ್ಸ್ ಕಮ್ಮಿ, ಪ್ರೋಟೀನು, ಫೈಬರು ಜಾಸ್ತಿ ಇಂಟೇಕ್ ಮಾಡ್ತಿದ್ದೆ. ಶುಗರ್ನ ಕಟ್ ಡೌನ್ ಮಾಡಿದ್ದೆ. ಶುಗರ್ ಕಟ್ ಡೌನ್ ಮಾಡೋದು ಕಷ್ಟನೇ, ಪರವಾಗಿಲ್ಲ ಅಮ್ಮ, ನಮಗೋಸ್ಕರ ಅಲ್ವ, ನಾವು ಚೇಂಜ್ ಆಗೋದಕ್ಕನ್ನೋಕ್ಕೋಸ್ಕರ ನಾವು ಮಾಡಬೇಕು. ಯಾಕಂದರೆ ಇವಾಗ ನಾವು ಚೆನ್ನಾಗಿ ಕಂಡ್ರೆ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತೈತಿ. ಯಾವ ಥರ ಬಟ್ಟೆ ಬೇಕಾದರೂ ಹಾಕ್ಕೋಬೋದು ನಾವು. ಈಗ ನಾನು ಇಲ್ಲಿ ಫೋಟೋ ಹಾಕ್ತೀನಿ, ನೋಡ್ಬೋದು ನೀವು ಎಷ್ಟು ತೆಳ್ಳಗಾಗಿದೆ. ನನಗೋಸ್ಕರ ನಾನು ತೆಳ್ಳಗಾಗಿದ್ದೀನಿ, ನಾನು ಎಲ್ಲ ಥರ ಬಟ್ಟೆ ಹಾಕ್ಕೋಬೋದು ಅಂತ ನನಗೆ ಖುಷಿ ಆಗ್ತಿದೆ. ವೆಯ್ಟ್ ಲಾಸ್ ಜರ್ನಿಯಲ್ಲಿ ಎಲ್ಲ ಥರ ಫುಡ್ ಇದ್ದಾವೆ. ನಾವು ಹೆಂಗೆ ಈಗ ಸಾಮಾನ್ಯ ಎಲ್ಲರ ಮನೇಲಿ ಏನೇನು ಬ್ರೇಕ್ಫಾಸ್ಟ್ ಮಾಡ್ತೀವಿ, ಉಪ್ಪಿಟ್ಟು, ಅವಲಕ್ಕಿ, ಇಡ್ಲಿ, ದೋಸೆ, ಪಡ್ಡು, ಅದೇ ಮಧ್ಯಾಹ್ನ ಏನಿರುತ್ತೆ ಮಾಮೂಲಿ ಅನ್ನ ಸಾಂಬಾರು, ಚಪಾತಿ. ನೈಟ್ ಡಿನ್ನರ್ ಏನಿರುತ್ತೆ ಅದೇ ಊಟಕ್ಕೆ ನಾನು ಸ್ವಲ್ಪ ಮಾಡಿಫಿಕೇಷನ್ ಮಾಡ್ಕೊತಿದ್ದೆ ಅಷ್ಟೇ, ಬಿಟ್ಟರೆ ಏನೇ ಇಲ್ಲ. ನಾನು ಊಟದಲ್ಲಿ ಸ್ವಲ್ಪ ಕಾಪ್ಸ್ ಇದ್ದರೆ, ಇಷ್ಟು ಪ್ರಮಾಣ ಕಾಪ್ಸ್ ಇತ್ತಂದರೆ ಪ್ರೋಟೀನ್, ಫೈಬರ್ ಜಾಸ್ತಿ ಇರುತ್ತೆ. ಇದೇ ಮೇನ್ ರೀಸನ್ನು. ನೀವು 1 ವೀಕ್ ಮಾಡಿ ಅಯ್ಯೋ ಇದು ವರ್ಕೇ ಆಗಲಿಲ್ಲ ಅಂತ ಬಿಟ್ಟರೆ ಡೆಫಿನೆಟ್ಲಿ ವರ್ಕ್ ಆಗಲ್ಲ. ಏನು ಮಾಡಬೇಕು, ನಮಗೆ ಫಸ್ಟು ಅದು ನಮ್ಮ ದೇಹ ಇಷ್ಟು ದಿನ ತಿನ್ಕೊಂತ ಬಂದಿದ್ದು ಒಂದೇ ಸಲ ಚೇಂಜ್ ಆಗಬೇಕು ಅಂದರೆ ಹೆಂಗಾಗುತ್ತಲ್ವ. ಅದಕ್ಕೋಸ್ಕರ ಕಂಟಿನ್ಯೂ 1 ಮಂತ್ ಮಾಡಿ. 1 ಮಂತ್ ಮಾಡಿದ ಮೇಲೆ ನಿಮಗೆ ಹೌದಲ್ಲ, ನನ್ನ ಬಾಡಿಲಿ ಏನೋ ಒಂದು ಸ್ವಲ್ಪ ಚೇಂಜ್ ಆಗ್ತಿದೆ ಅಂತ ಅನಿಸ್ತತಿ. ಫಸ್ಟು ನಮ್ಮನ್ನು ನಾವು ಪ್ರೀತಿಸ್ಕೋಬೇಕು. ನಮ್ಮನ್ನು ನಾವು ಪ್ರೀತಿಸಿದರೆ
ನಮ್ಮ ವೆಯ್ಟ್ ಲಾಸ್ ಜರ್ನಿಗೆ ಡೇ ಮೋಟಿವೇಶನ್ ಮಾಡ್ಬೋದು. ಪ್ರತಿದಿನ ಬಂದು ಮೋಟಿವೇಶನ್ ಮಾಡ್ರಿ ಅಂದರೆ ಇವಳ್ದೇನಪ್ಪ ದಿನ ಕೆಲಸ ಬಿಟ್ಟು ಇವಳಿಗೆ ಮೋಟಿವೇಶನ್ ಮಾಡೋಕ್ಕಾಗುತ್ತೆ ಅಂತಾರ? ಯಾರೂ ಆಗಲ್ಲ, ಇನ್ಕ್ಲೂಡಿಂಗ್ ಯಾರೂ ಬರೋದೂ ಇಲ್ಲ ಕೂಡ. ನಿಮಗೋಸ್ಕರ ನೀವು ಬದುಕಬೇಕು. ಚಿಯಾ ಸೀಡ್ಸ್ ವಾಟರ್ ತೊಗೊಳ್ರಿ. 10K ಸ್ಟೆಪ್ಸ್ ಕಂಪ್ಲೀಟ್ ಮಾಡಿ. ಫಸ್ಟಿಗೆ ಆಗಲ್ಲ, ನೀವು ಇವಾಗ ಸ್ಟಾರ್ಟ್ ಮಾಡ್ತಿದ್ದೀರಿ ಅಂದರೆ 5000 ಸ್ಟೆಪ್ಸ್ ಗೋಲ್ ಇಟ್ಕೊಂಡು ಡೈಲಿ ನಾನು 5000 ಸ್ಟೆಪ್ಸ್ ಮಾಡಲೇಬೇಕು ಅಂತ ಮಾಡ್ಕೊಳ್ರಿ. 1 ಮಂತ್ ಬರೀ ಇದು ಸ್ಟೆಪ್ಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ನೆಕ್ಸ್ಟು ಫುಡ್ಡಲ್ಲಿ ಸ್ವಲ್ಪ ಪ್ರಮಾಣ ಪ್ರೋಟೀನು ಮತ್ತು ಫೈಬರು ಸೇರಿಸ್ಕೊತ ಬನ್ನಿ. ಪ್ರೋಟೀನ್ ಏನು ಬೇಕು? ಎಗ್ ತಿನ್ನಲ್ಲ ಅಂತಾರೆ ಕೆಲವೊಬ್ಬರು. ಎಗ್ ಇಸ್ ಬೆಸ್ಟ್ ಆಪ್ಷನ್ನು. ಎಗ್ ಇಲ್ಲ ಅಂದರೆ ಸೋಯಾ ಚಂಕ್ಸ್ 10 ರೂಪೀಸ್ ಪ್ಯಾಕೆಟ್ಸ್ ಕೂಡ ಸಿಗ್ತದೆ, ಎಲ್ಲ ಕಡೆ ಅವೈಲೇಬಲ್ ಇರುತ್ತೆ. ಅದ್ರಾಗೆ ಮೇ ಬಿ 14 ಗ್ರಾಮ್ ಪ್ರೋಟೀನ್ ಸಿಗುತ್ತೆ ಅನಿಸುತ್ತೆ 10 ರೂಪೀಸಿನ ಸೋಯಾ ಚಂಕ್ಸಲ್ಲಿ. ಮತ್ತು ಮನೇಲೇ ಟೋಫುನ ಈಸಿಯಾಗಿ ಮಾಡ್ಕೋಬೋದು. 1 kgಗೆ 160 ರೂಪಾಯಿ ಸೋಯಾಬೀನು ಅಂತ ತೊಗೊಂಬಂದರೆ ಒಬ್ರಿಗಾದರೆ ಒಂದು 4-5 ಟೈಮ್ಸ್ ಕೂಡ ಟೋಫು ಮಾಡ್ಬೋದು. 1 ಟೈಮ್ ಮಾಡಿದರೆ 1 ವೀಕ್ ಬರುತ್ತೆ. ಇಲ್ಲ ಡೇ ಬೈ ಡೇ ಮಾಡ್ಕೊಳಕ್ಕಂದ್ರೆ ಸ್ವಲ್ಪ ಪ್ರೋಸೆಸ್ ಜಾಸ್ತಿ ಇರೋದ್ರಿಂದ 1 ವೀಕಿಗೆ 1 ಟೈಮ್ ಮಾಡ್ಕೊಂಡ್ರೆ ಸಾಕು. 160 ರೂಪೀಸು ನಮಗೋಸ್ಕರ ನಾವು ಖರ್ಚು ಮಾಡ್ಕೊಳಕ್ಕಾಗಲ್ವಾ? ಏನೇನೋ ತೊಗೊತೀವಂತೆ ನಾವು ಹೆಣ್ಮಕ್ಳು. ಸುಮ್ಮನೆ ಖರ್ಚು ಮಾಡ್ತೀವಿ. ಲಿಪ್ಸ್ಟಿಕ್ ತೊಗೊಂಡ್ವಿ, ಜ್ಯುವೆಲರ್ಸ್ ತೊಗೊಂಡ್ವಿ, ಏನೇನಕ್ಕೋಸ್ಕರನೇ ಖರ್ಚು ಮಾಡ್ತೀವಿ. ನನ್ನನ್ನೇ ಸೇರಿಸಿ ಹೇಳ್ತಿರೋದು ನಾನು. ಹಾಗಾಗಿ ನಮ್ಮ ಆರೋಗ್ಯಕ್ಕೋಸ್ಕರ ಖರ್ಚು ಮಾಡೋಣ. ನೆಕ್ಸ್ಟು ನಿಮಗೆ ಎಷ್ಟು ದಿನದಲ್ಲಿ ನೀವು ವೆಯ್ಟ್ ಲಾಸ್ ಆದ್ರಿ ಅಂತ ಆಲ್ಮೋಸ್ಟ್ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ DM ಮಾಡ್ತಿದ್ದವರೇ ಭಾಳ ಜನ. ನಾನು ವೀಡಿಯೋ ಯಾವಾಗಲಾರು ಅಪ್ಲೋಡ್ ಮಾಡಲಿ, ಅಕ್ಕ ಎಷ್ಟು ದಿನದಲ್ಲಿ ಮಾಡಿದ್ರಕ್ಕ? ನಾನು ಆ ಕೆಲಸ ಮಾಡ್ತೀನಕ್ಕ, ಈ ಕೆಲಸ ಮಾಡ್ತೀನಕ್ಕ, ನಾನು ಡೈಲಿ ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ತೀನಕ್ಕ, ವರ್ಕೌಟ್ ಮಾಡ್ತೀನಿ, ವಾಕಿಂಗ್ ಮಾಡ್ತೀನಿ, ಮತ್ತು ನಾನು ಊಟ ಕೂಡ ಲಿಮಿಟಲ್ಲಿ ಊಟ ಮಾಡ್ತೀನಿ, ಶುಗರ್ ಕಟ್ ಡೌನ್ ಮಾಡಿದ್ದೀನಿ, ಅದು ನನ್ನ ವೆಯ್ಟ್ ಯಾಕೆ ಲಾಸೇ ಆಗ್ತಿಲ್ಲ, ನಿಮ್ದು ಹೆಂಗೆ ಲಾಸ್ ಆಗಿದೆ ಅಂತ ತುಂಬ ಜನ ಪ್ರಶ್ನೆ ಕೇಳ್ತಿದ್ದೀರಾ. ಇದಕ್ಕೆ ಆನ್ಸರ್ ನನ್ನ ಹತ್ರ, ನಿಮ್ಮದು ಹ್ಯಾಬಿಟ್ಸ್ನ ನೀವು ಸ್ವಲ್ಪ ಚೇಂಜ್ ಮಾಡಿದರೆ ನೀವು ಹಾಗೇ ಆಗ್ತಿರೋ ವೆಯ್ಟ್ ಲಾಸು. ನಾನು ಎಷ್ಟು ದಿನದಲ್ಲಿ ಮಾಡಿದೆ ಅಂದರೆ 200 ಡೇಸ್ ಆಗಿರ್ಕದ ಪ್ರಾಪರಾಗಿ ನಾನು ಮಾಡಿರೋದಂದರೆ 200 ಡೇಸ್ ಮಾಡಿದ್ದೀನಿ. ನನ್ನ ವೆಯ್ಟು ನನಗೆ ಇವಾಗ ಕರೆಕ್ಟಾಗಿದೆ. ನಾನು ಹೈಟಿಗೆ ವೆಯ್ಟಿಗೆ ನನಗೆ ಮಮ್ಮಿ ಪೌಚ್ ಇರೋದ್ರಿಂದ ಸ್ವಲ್ಪ ಕರಗಿಸ್ಕೊಂಡ್ಲೇಬೇಕು ಅದು ಮಮ್ಮಿ ಪೌಚ್ನ. ಅದು ಯಾಕೆಂದರೆ ನನಗೆ 2 C-ಸೆಕ್ಷನ್ ಆಗಿದೆ ಮತ್ತು ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಆಗಿರೋದ್ರಿಂದ ನನ್ನ ಮಮ್ಮಿ ಪೌಚ್ ಇದೆ, ಸ್ವಲ್ಪ ಪ್ರಮಾಣ ಇದೆ, ಇಷ್ಟಂತೂ ಇದೆ, ಅದನ್ನ ಕರಗಿಸ್ಕೋಬೇಕು. ಇವಾಗ ವೆಯ್ಟ್ ಲಾಸ್ ಜರ್ನಿಲೇ ಇದ್ದೀನಿ ನಾನು. ಈಗ ಮದುವೆ ಅದು ಇದು ಬಂದರೆ 1 ವೀಕ್ ಹಂಗೆ ವರ್ಕೌಟ್ ಬಿಡೋಕ್ಕಾಗುತ್ತೆ. ಆದರೆ ವರ್ಕೌಟ್ ಬಿಟ್ಟರು ಕೂಡ ನಾನು 10,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡೇ ಮಾಡ್ತೀನಿ. ಯಾಕೆ ನಮಗೆ ವರ್ಕೌಟ್ ಬೇಕು ಅಂತಂದರೆ, ನಮ್ಗೆ ವರ್ಕೌಟ್ ಮಾಡಿದ್ರೆ ಬರೀ ವಾಕಿಂಗ್ ಮಾಡಿದರೆ ನಮಗೆ ವೆಯ್ಟ್ ಲಾಸ್ ಏನೋ ಆಗೋದಿಲ್ಲ ಅಂತೇಳಲ್ಲ. ವರ್ಕೌಟ್ ಮಾಡೋದ್ರಿಂದ ನಮ್ಮ ಬಾಡಿಗೆ ಮಸಲ್ಸ್ ಲಾಸ್ ಆಗೋಲ್ಲ. ನಮಗೆ ಮಸಲ್ಸ್ ಲಾಸ್ ಆಗಲ್ಲ. ಸ್ಟ್ರೆಂತ್ ಟ್ರೈನಿಂಗ್ ತೊಗೊಳೋದು ಮಸ್ಟ್ ಇಂಪಾರ್ಟೆಂಟು. ಅದರಿಂದ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ನಮ್ಮ ಮಸಲ್ಸ್ ಕೂಡ ಚೆನ್ನಾಗಿ ಬಿಲ್ಡ್ ಆಗುತ್ತೆ. ನೀವು ನೋಡ್ತಿರ್ಬೋದು, ಕೆಲವೊಬ್ಬರು ವೆಯ್ಟ್ ಲಾಸ್ ಆಗಿರ್ತಾರೆ, ಅವ್ರ ಸ್ಕಿನ್ ಎಲ್ಲ ಹಿಂಗಿಳೆ ಬಿದ್ದಿರುತ್ತೆ, ಸ್ಯಾಗಿ ಸ್ಕಿನ್ ಆಗಿರುತ್ತೆ. ನಂದು ನೀವು ನೀಟಾಗಿ ನೋಡಿ, ಅಬ್ಸರ್ವ್ ಮಾಡಿ, ನನ್ನ ಸ್ಕಿನ್ ಒಂದು ಸ್ವಲ್ಪ ಕೂಡ ಎಲ್ಲೂ ಸ್ಯಾಗಿ ಥರ ಆಗಿಲ್ಲ. ಯಾಕಂದರೆ ನಾನು ಯೂಟ್ಯೂಬಲ್ಲಿ ಕೆಲವೊಬ್ಬರು ಫಿಟ್ನೆಸ್ ಇದ್ದಾರೆ, ಅವ್ರು ನೋಡಿ ನಾನು ಅವರದು ಸ್ಟ್ರೆಂತ್ ಟ್ರೈನಿಂಗ್ ತೊಗೊಂಡಿದ್ದೀನಿ, ವರ್ಕೌಟ್ ಚಾಲೆಂಜ್ ತೊಗೊಂಡಿದ್ದೀನಿ. ಮತ್ತು ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅವ್ರು ನಮ್ಮನ್ನು ನೋಡಿರೋದಿಲ್ಲ, ಬಟ್ ನಮಗೆ ಅವರಿಂದ ಸಕ್ಸಸ್ ಆಗೈತೆ ಅಂದರೆ ನಾವು ಗ್ರ್ಯಾಟಿಟ್ಯೂಡ್ ತೋರಿಸ್ಲೇಬೇಕಲ್ವ. ಅವರಿಂದ ನಾನು ಸ್ಟ್ರೆಂತ್ ಟ್ರೈನಿಂಗ್ ತೊಗೊಂಡು ನಾನು ವೆಯ್ಟ್ ಲಾಸ್ ಆಗಿದ್ದೀನಿ. ಮತ್ತು ನಾನು ವೀಕ್ಲಿ ಚಾಲೆಂಜ್, ಮಂತ್ಲಿ ಚಾಲೆಂಜ್ ಕೂಡ ತಗೊತಿದ್ದೆ, ಆದರೂ ಕೂಡ ನನಗೆ ಆಗಿದೆ. ಮತ್ತು ಕೆಲವೊಂದು ಫ್ರೀ ವರ್ಕೌಟ್ಸ್ ಇರುತ್ತೆ, ಫ್ರೀ ಸ್ಟೈಲ್ ವರ್ಕೌಟ್ಸ್ ಇರುತ್ತಲ್ಲ, ಈಗ ಬೆಳ್ಳಿ ಕರಗೋಕ್ಕೆ, ಹ್ಯಾಮ್ಸ್ ಕರಗೋಕ್ಕೆ, ಮತ್ತು ಥೈಸ್ ಕರಗೋಕ್ಕೆ, ಅವೆಲ್ಲ ವರ್ಕೌಟ್ ಕೂಡ ನಾನು ಮಾಡಿದೆ. ಮುಂಚೆ ನನಗೆ ಏನಕ್ಕಂದರೆ ಸ್ಟ್ರೆಂತ್ ಟ್ರೈನಿಂಗ್ ತೊಗೊಳಕ್ಕಾಗ್ತಿದ್ದಿಲ್ಲ. ಫಸ್ಟು 1 ಮಂತ್ 45 ಡೇಸ್ ನನಗೇನಂದರೆ 50 ಡೇಸ್ ಅಂತ ಅಂದ್ಕೊಂಬಿಡಿ. 50 ಡೇಸಲ್ಲಿ ನನಗೆ ಈ ಸ್ಟ್ರೆಂತ್ ಟ್ರೈನಿಂಗ್ ಅದ್ರ ಬಗ್ಗೆ ಗಂಧ ಗಾಳಿ ಕೂಡ ಗೊತ್ತಿಲ್ಲ ನನಗೆ. ಅವಾಗ ಏನು ಮಾಡಬೇಕು, ನನ್ನ ಮೈಂಡಲ್ಲಿ ಇದ್ದಿದ್ದು ಒಂದೇ, ನಾನು ವೆಯ್ಟ್ ಲಾಸ್ ಆಗಬೇಕು, ನಾನು ಅಟ್ಟೆನಿಕಸ್ ನಾನು ನೆಕ್ಸ್ಟ್ ಇಯರ್ 2026 ನನ್ನ ಬರ್ತಡೇ ಬರೋಷ್ಟೊತ್ತಿಗೆ ನಾನು ತೆಳ್ಳಗಾಗಬೇಕು, ನಾನು ಇಷ್ಟಪಟ್ಟಿದ್ದು ನನ್ನ ಡ್ರೆಸ್ ನಾನು ಹಾಕ್ಕೊಂಡ್ಲೇಬೇಕು ಅಂತಲೇ ನನ್ನ ಮೈಂಡಲ್ಲಿ ಇದ್ದಿದ್ದು. ಅದು ಬಿಟ್ಟರೆ ನನಗೆ ಹೆಂಗೆ ತೆಳ್ಳಗಾಗ್ತೀನಿ, ಹೆಂಗೆ ತೆಳ್ಳಗಾಗಬೇಕು, ಅದಕ್ಕೆ ಏನೇನು ಮಾಡಬೇಕು,
ನಾನು ಮುಂಚೆಯಿಂದ ಇರೋದೇ ಹಿಂಗೆ, ಹುಟ್ಟಿದಾಗಿಂದ ಕೂಡ ಇರೋದು ನಾನು ಚಬ್ಬಿ ಚಬ್ಬಿ ಗರ್ಲು. ಇದ್ದೇ ತೀರ ದಪ್ಪ ಅಲ್ಲ, ತೀರ ತೆಳ್ಳಗಲ್ಲ, ನಾನು ಹೆಂಗಿರಬೇಕು ಹಂಗಿದ್ದೆ. ಒಂದು 8th 9th 10th ನಾನು ತುಂಬ ದಪ್ಪನೇ ಇರೋದು. ಅದಕ್ಕಿಂತ ಮುಂಚೆ ಎಲ್ಲ ನಾನು ತೆಳ್ಳಗೆ ಇದ್ದೆ. ಅದಾದಮೇಲೆ ಹೆಂಗಿಗೆ ಪೀರಿಯಡ್ ಸರ್ಕಲ್ ಸ್ಟಾರ್ಟ್ ಆಗುತ್ತೋ ಆವಾಗಿಂದ ನಾನು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿ ನಾನು ವೆಯ್ಟ್ ರೆಡ್ಯೂಸ್ ಆದೆ. ಆಮೇಲೆ ನಾನು ಮದುವೆ ಟೈಮಲ್ಲಿ ಮತ್ತೆ ಕಡಿಮೆ ಮಾಡಿದೆ, ಮತ್ತೆ ಜಾಸ್ತಿ ಆದೆ. ನಾನು ಫಸ್ಟ್ನೇ ಪ್ರೆಗ್ನೆನ್ಸಿಯಲ್ಲಿ ನನಗೆ ಅಷ್ಟೊಂದೇನು ವೆಯ್ಟಿಂದು ಡಿಫ್ರೆನ್ಸ್ ಅನ್ನಿಸ್ಲಿಲ್ಲ ನನಗೆ. 2ನೇ ಪ್ರೆಗ್ನೆನ್ಸಿಯಲ್ಲಿ, ನನ್ನ ಮಗಳ ಪ್ರೆಗ್ನೆನ್ಸಿಯಲ್ಲಿ ನನಗೆ ಆವಾಗ ತುಂಬ ಕರೆಕ್ಟ್ ಇದ್ದೆ ನಾನು ವೆಯ್ಟು. ಅದಾದಮೇಲೆ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಆಯಿತು, ವಾಕಿಂಗ್ ಮಾಡೋದು ಕಷ್ಟ ಆಯಿತು. ಅದಾದಮೇಲೆ ನನಗೆ ತುಂಬ ಹೆವಿ, ಎಲ್ಲರೂ ಅನ್ನೋರು ಎಷ್ಟು ದಪ್ಪ ಆಗಿಬಿಟ್ಟಿದೆಯಲ್ಲ ನೀನು, ಎಷ್ಟು ದಪ್ಪ ಆಗಿಬಿಟ್ಟಿದ್ದಿಲ್ಲ. ನನಗೆ ಅನ್ಸೋದು ಅಯ್ಯೋ ನಂಗೆ ಚೆನ್ನಾಗಿಲ್ವಾ ಅಂತ. ನನ್ನ ಮಗ ಕೂಡ ಅಮ್ಮ ನಿಂಗೆ ಚೆನ್ನಾಗಿ ಕಾಣಿಸ್ತಿಲ್ಲಮ್ಮ, ನೀನು ಅದನ್ನ ಕಬೇಡಮ್ಮ ಇದನ್ನ ಕಬೇಡಮ್ಮ ಅಂತ ಅಂತಿದ್ದ. ನನಗೆ ಹೆಂಗೆ ಅನ್ಸೋದಂದರೆ ಅಯ್ಯೋ ಹೌದಲ್ವಾ, ನಾನು ಚೆನ್ನಾಗಿ ಕಾಣಿಸ್ತಿಲ್ವೇನೋ, ನನಗೆ ಮಿರರಲ್ಲಿ ನೋಡ್ಕೊಳೋ ಕೂಡ ಇಷ್ಟ ಆಗ್ತಿದ್ದಿಲ್ಲ. ಅಷ್ಟು ಒಂಥರ ಏನಂತಾರಲ್ಲ ಗಿಲ್ಟ್ ಕಾಡ್ತಾ ಇತ್ತು ನನಗೆ. ಆಮೇಲೆ ನಾನು ಚೇಂಜ್ ಆಗಲೇಬೇಕು, ಯಾರಿಗೋಸ್ಕರ ಅಲ್ಲ, ನನಗೋಸ್ಕರ ನಾನು ಚೇಂಜ್ ಆಗಬೇಕು, ನನ್ನ ಮಕ್ಕಳಿಗೋಸ್ಕರ ನಾನು ಚೇಂಜ್ ಆಗಬೇಕು ಅಂತ ಅಂದ್ಕೊಂಡು ನಿರ್ಧಾರ ಮಾಡಿದೆ. ತುಂಬ ಬೋರ್ ಆಯಿತಾ? ಪರವಾಗಿಲ್ಲ ಅನ್ಕೊತೀನಿ. ಪಾರ್ಟ್ 2 ವಿಡಿಯೋ ಅಲ್ಲಿ ನಾನು ವೆಯ್ಟ್ ಲಾಸ್ ಜರ್ನಿದು ಫುಡ್ಡಿಂದು ರಿವ್ಯೂ ಕೊಡ್ತೀನಿ. ನಾನು ಫುಡ್ ಏನೇನು ತೊಗೊಂಡೆ ಅದರದ್ದೆಲ್ಲ ಪಿಕ್ಸ್ ಇಲ್ಲಿ ಹಾಕ್ತೀನಿ. ನೆಕ್ಸ್ಟು ನಾನು ಸ್ಟೆಪ್ ಕೌಂಟರ್ ಯೂಸ್ ಮಾಡೋದು, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ, ಯಾವ ಹ್ಯಾಪ್ ಯೂಸ್ ಮಾಡ್ತೀನಿ ನಾನು ಅಂತ. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರೇ, ನಮ್ಮ ಹತ್ರ ಏನು ತುಂಬ ದುಡ್ಡಿದೆ, ಎಲ್ಲನೂ ಮಾಡೋಕ್ಕಾಗುತ್ತೆ ಅಂತ ಅಂದ್ಕೋಬೇಡಿ. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಎಷ್ಟು ಬ್ಯಾಲೆನ್ಸಿಂಗ್ ಅಮೌಂಟಲ್ಲಿ ಮಾಡ್ಬೋದು ಅಷ್ಟೇ ಮಾಡಿರೋದು. ನನ್ನ ಫುಡ್ ಯಾವ ರೀತಿ ಇರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ 2 ಅಲ್ಲಿ ಫುಡ್ಡು, ಮತ್ತು ನಾನು ಯಾವ್ಯಾವ ಮಾರ್ನಿಂಗ್ ಡ್ರಿಂಕ್ ಕುಡಿತೀನಿ ಅದು. ನೆಕ್ಸ್ಟು ನಾನು ವರ್ಕೌಟಿನ ವಿಡಿಯೋ, ಸ್ವಲ್ಪ ಬಿಟ್ಟಾಗಿ ವರ್ಕೌಟ್ ವಿಡಿಯೋ. ನೆಕ್ಸ್ಟ್ ಎಷ್ಟು ಅವರ್ ನಿದ್ದೆ ಮಾಡಬೇಕು, ನನ್ನ ವೆಯ್ಟ್ ಲಾಸ್ ಜರ್ನಿಯಿಂದ ನನಗೇನೇನು ಯೂಸ್ ಆಗಿದೆ, ನಾನು ಇವಾಗ ಅಟ್ ಪ್ರೆಸೆಂಟ್ ನಾನು ಎಷ್ಟು ವೆಯ್ಟ್ ಇದ್ದೀನಿ ಅಂತಂದು ಪಾರ್ಟ್ 2 ವಿಡಿಯೋಗೆ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.